ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುವ ಪ್ರಮುಖ ಹಬ್ಬ ಅಂತ ಹೇಳಿದ್ರೆ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹ. ಕಾರ್ತಿಕ ಮಾಸದ 12ನೇ ದಿನ ನಾವು ತುಳಸಿ ವಿವಾಹವನ್ನು ಆಚರಣೆ ಮಾಡ್ತೀವಿ. 4 ತಿಂಗಳು ಯೋಗಾನಿದ್ರೆಯಲ್ಲಿದ್ದ ವಿಷ್ಣುವು ಎಚ್ಚರಗೊಳ್ಳುವ ದಿನ ಇದು. ಈ ದಿನ ವಿಷ್ಣು ಮತ್ತು ತುಳಸಿಗೆ ಪೂಜೆಯನ್ನು ಅಥವಾ ಒಂದು ವಿವಾಹವನ್ನು ನೆರವೇರಿಸಲಾಗುತ್ತೆ. ವಿವಾಹಿತ ಮಹಿಳೆಯರು ಅವರ ದಾಂಪತ್ಯ ಜೀವನ ಸಂತೋಷಮಯವಾಗಿ ಸುಖಮಯವಾಗಿ ಇರಲು, ಯಜಮಾನರ ಆಯುಸ್ಸು ವೃದ್ಧಿಯಾಗಲು, ಮನೆಯ ರಕ್ಷಣೆಗಾಗಿ ಈ ತುಳಸಿ ಪೂಜೆಯನ್ನು ಆಚರಿಸ್ತಾರೆ. ಇನ್ನು ಅವಿವಾಹಿತ ಮಹಿಳೆಯರು ಒಳ್ಳೆಯ ವರವನ್ನು ಅಪೇಕ್ಷೆ ಮಾಡಿ ಈ ತುಳಸಿ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ಒಂದು ತುಳಸಿ ಸಸಿಯನ್ನು ನೆಟ್ಟು ಅದರ ಪಕ್ಕದಲ್ಲಿ ನೆಲ್ಲಿಕಾಯಿ ಗಿಡದ ಒಂದು ಟೊಂಗೆಯನ್ನು ನೆಟ್ಟು ಎರಡಕ್ಕೂ ಅಲಂಕಾರವನ್ನು ಮಾಡಿ ಹೂವು, ಗೆಜ್ಜೆ ವಸ್ತ್ರ, ಒಡವೆಗಳನ್ನು ಇಟ್ಟು ಅರಿಶಿನ ಕುಂಕುಮಗಳನ್ನು ಇಟ್ಟು ಒಂದು ಕೆಂಪು ದಾರದಿಂದ ಎರಡನ್ನು ಕಟ್ಟಿ ಪೂಜೆಯನ್ನು ಸಲ್ಲಿಸಿ ನೈವೇದ್ಯಗಳನ್ನು ಅರ್ಪಿಸಿ ಪೂಜೆ ವಿವಾಹವನ್ನು ನೆರವೇರಿಸ್ತಾರೆ. ನವೆಂಬರ್ 2ನೇ ತಾರೀಕು ತುಳಸಿ ಹಬ್ಬ ಬರ್ತಾ ಇರೋದ್ರಿಂದ ಸಂಜೆ ಗೋಧೂಳಿ ಸಮಯದಲ್ಲಿ ಈ ತುಳಸಿ ವಿವಾಹವನ್ನು ಮಾಡಿದ್ರೆ ತುಂಬಾ ಶುಭಕರ.